ನಮಗೆ ಉದ್ಯೋಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಈ ಥರ ಇವತ್ತು 2004ರಿಂದ 14 ಮಟ್ಟ ಎಂತೆಂಥ ಕಾರ್ಯಕ್ರಮಗಳು ಇವತ್ತು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅನೇಕ ಕಾರ್ಯಕ್ರಮಗಳು ನಮ್ಮ ಹೆಜ್ಜೆ ಗುರುತುಗಳದ. ಈ ಪ್ರೆಸ್ ಮೀಟ್ ಮಾಡಿದ್ರಣ 2 ದಿವಸ ಪ್ರೆಸ್ ಮೀಟ್ ಮಾಡ್ಬೋದು. ಇವತ್ತು BJP ಅವ್ರದ್ದು ಹೆಂಗಿದೆ ಅಂದರೆ ಅವರು 2 ಗಂಟೆ ಮಾತಾಡೋಕ್ಕಾಗಲ್ಲ, ಅವ್ರ ಕಡೆ ಸಬ್ಜೆಕ್ಟ್ಸ್ ಇಲ್ಲ. ಇವತ್ತು ಮಾಧ್ಯಮದವ್ರು ಇದ್ರಿ 200 ಮೊನ್ನೆ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿದ್ದಾರೆ, ಮೊನ್ನೆ 205 ಲಕ್ಷ ಕೋಟಿ ಇವತ್ತು ದೇಶದ ಸಾಲ ಆಗಿದೆ. ಮನಮೋಹನ್ ಸಿಂಗ್ ಅವರು ನಾವು ಬಿಟ್ಕೊಟ್ಟಾಗ 2014ರಲ್ಲಿ ಇವತ್ತು ನಾವು ಕೇಳಬೇಕು ಅವರಿಗೆ, ಏನಪ್ಪ ಇದನ್ನೆಲ್ಲ ಮರೆ ಮಾಚಲಿಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಇಂಥವನ್ನೆಲ್ಲ ರಾಮು ಇಂಥವ್ರು ನಮಗೆ ಭಕ್ತಿ ಇದೆ ರೀ. ನಾವು ಕೂಡ ನಮ್ಮ ದೇಶ ಹುಟ್ಟಾಲಿಂದ ನಾಡು ಹುಟ್ಟಾಲಿಂದ ನಾವು ಎಲ್ಲ ಪೂಜೆ ಮಾಡ್ಕೊಂಡೆಲ್ಲ ಬಂದಿದ್ದೀವಿ. ಅದನ್ನು ಭಾವನಾತ್ಮಕ ಸಂಬಂಧಗಳನ್ನ ಇವತ್ತು ವಿಷ ಹಿಂಡಂಥ ಕೆಲಸ ಇವತ್ತೇನು RSS ಅಜೆಂಡಾ ಇದೆಯಲ್ಲ, ಇದ್ರ ಮೂಲಕ ಇವತ್ತಿನ ದಿನ BJP ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ಲೀಟ್ ಆಗಿ. ನೋಡಿರಿ, ನರೇಗಾ ಕಾರ್ಯಕ್ರಮ ಇವತ್ತು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇತ್ತು ನಮ್ದಿದು. ಇದು ಒಂದು ಕಾನೂನುಬದ್ಧಂಥ ಒಂದು ನಮ್ದು ಇದನ್ನು ಅದನ್ನು ಇವತ್ತು ಸ್ಕೀಮ್ ಮಾಡಿದ್ದಾರೆ. ಏನಿದ್ದಾರೆ ಜಮೀರಣ್ಣ ಅಂದರೆ ಇವತ್ತು ಕಂಪ್ಲೀಟಾಗಿ ಇವತ್ತು ಅವ್ರು ಹೇಳ್ದಂಗೆ ಇವತ್ತು ಮೊದಲೆಲ್ಲ ಇದು ನೋಡ್ರಿ, ಗ್ರಾಮ ಪಂಚಾಯತಿಯವರೇ ಅನುಮೋದನೆ ತಗೊಂಬಿಟ್ಟು ಗೈಡ್ಲೈನ್ಸ್ ಪ್ರಕಾರ ಕೆಲಸ ಮಾಡ್ತಾಯಿದ್ರು. ಆಮೇಲೆ 100 ದಿನ ಅವ್ರಿಗೇನು ಕೆಲಸ ಕೊಡ್ತಾ ಇದ್ರಲ್ಲ, ಇದನ್ನೆಲ್ಲ ಕ್ಲಿಯರಾಗಿ ಹೇಳ್ಬೇಕು. ನಿಮ್ಮದು ಜವಾಬ್ದಾರಿ ಇದೆ. ನಾವೇನು MP ಮಿನಿಸ್ಟ್ರು ಇದಂತಲ್ಲ, ಇದು ದೇಶಕ್ಕೆ ಯಾವ್ದು ಒಳ್ಳೇದಾಗಬೇಕಂತ ಇದನ್ನ ಕ್ಲಾರಿಟಿ ಮಾಡಿ ನೀವು ಕೂಡ ತೋರಿಸ್ಬೇಕು. ಸಾಧಕ ಬಾಧಕಗಳು ಏನಿದ್ದಾವೆ ಅರ್ಥ ಇದ್ರಾ ಇಲ್ಲ ಮಾಡಿದಾಗ ಮಾತ್ರ ನಮ್ಮ ದೇಶದ ಪ್ರಜೆಗಳಾಗ. ನೋಡಿ, ನರೇಗಾ ಕಾರ್ಯಕ್ರಮ 2005ರಲ್ಲಿ ದಿವಂಗತ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರು ತಂದು ಕೊಟ್ಟಾಗ ಇವತ್ತು ಎಂಥ ಕೈಗೆ ಕೆಲಸ ಕೊಡಬೇಕು, ಅದರಿಂದ ಅಸೆಟ್ ಕ್ರಿಯೇಟ್ ಆಗಬೇಕು, ಅಸೆಟ್ ಕ್ರಿಯೇಟ್ ಆಗಿ ದೇಶ ಕಟ್ಟಬೇಕು ಅಂತ ಭಾಳ ದೂರದೃಷ್ಟಿ ಇಟ್ಕೊಂಡು ತಂದಿರ್ತಕ್ಕಂಥದ್ದು. ಇವ್ರಿಗೆ ಒಂದೇ ಒಂದು ಹೆಂಗಪ್ಪ ಅಂದರೆ ಹಿಂದ್ಲ ಕಾಲದಾಗ ಏನು ಬ್ರಿಟಿಷರ್ ಕಾಲ ಇತ್ತಲ್ಲ ಹಂಗೆ ತರಬೇಕು ಎಲ್ಲ ಬಡವ್ರನ್ನ ಇವರೆಲ್ಲ. ಇದು ಸೀಕ್ರೆಟ್ ಆಫ್ ಇದು. ಇವತ್ತು ಏನಪ್ಪ ಅಂದರೆ ಅವ್ರಿಗೆ ಕೆಲಸ ಕೊಡಬಾರ್ದು, ಅವರು ನಾವು ಹೇಳ್ದಂಗೆ ಕೇಳ್ಕೊಂಡು ಗುಲಾಮ್ಗಿರಿಯೆಲ್ಲ ಮಾಡ್ತಕ್ಕಂಥದ್ದು. ಇದು ಕೇಂದ್ರ ಸರ್ಕಾರದ ಒಂದು ಹುನ್ನಾರ. ಫಸ್ಟ್ ಏನಂದರೆ ಅವ್ರ ವೈಫಲ್ಯಗಳು, 10 ವರ್ಷ ವೈಫಲ್ಯಗಳು ತೆಗೆದು ರಾಮನ ಹೆಸರಿಟ್ಟುಕೊಂಡು ಇವತ್ತು ಇಡೀ ಭಾವನಾತ್ಮಕ ಮಾಡಿ ವಿಷ ಕುಡಿಸೋಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಲೋಕಸಭೆ ವಿರೋಧ ಪಕ್ಷ ನಾಯಕ ಅಂತ ರಾಹುಲ್ ಗಾಂಧಿ ಸಾಹೇಬರು, ನಾವು ಸಂಸದರು, ಜೊತೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಸಂಪುಟದ ಎಲ್ಲ ಸಚಿವರೆಲ್ಲ ಸೇರಿ, ಶಾಸಕರೆಲ್ಲ ಸೇರಿಬಿಟ್ಟು ನಾವೆಲ್ಲ ಸೇರಿಬಿಟ್ಟು ಇದನ್ನು ಇವತ್ತು ಮೆಶ್ ಮಾಡ್ತಾ ಇದೆ 10 ವರ್ಷದಿಂದ. ಇದು ಅದರಲ್ಲೂ ಕೂಡ ಇದು ಒಂದು. ಇವತ್ತು ನೋಡಿ ಇವರೇನು ಹೇಳ್ತಾ ಇದ್ದಾರೆ ಬ್ರದರ್, ಇದು ಕೇಳಿರಲಿ, ಕಂಪ್ಲೀಟಾಗಿ 100% 10% ಅನ್ನ 90% ಅಲ್ಲಿಂದ ಬರ್ತಾ ಇತ್ತು. ಮೆಟೀರಿಯಲ್ ಕಾಸ್ಟ್ ಮಾತ್ರ 10% ಸ್ಟೇಟು ಇದನ್ನ ಬೇರ್ ಮಾಡ್ತಾಯಿದೆ. ಕ್ಲಾರಿಟಿಯಾಗಿ ಹೇಳ್ತೀನಿ, 90% ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮನ ಅದನ್ನು ತೆಗಿತಾ ಇದ್ದಾರೆ. ಆಮೇಲೆ 60 ದಿನ ಅವತ್ತು ಕೆಲಸ ತಗೋಬಾರ್ದು ಅಂತೇಳಿ ಮಳೆಗಾಲದ ಟೈಮಲ್ಲಿ, ಆ ಟೈಮಲ್ಲಿ ನಮ್ದು ಹೆಂಗಿತ್ತಂದರೆ ಯಾವಾಗಾದರೂ ತಗೋಬೋದಾಗಿತ್ತು, ನಮಗೆ ತಿಳಿದಾಗ ತಗೋಬೋದಾಗಿತ್ತು ಇದೆಲ್ಲ ಕಂಪ್ಲೀಟಾಗಿ. ಇದು ಒಂದು. ಆಮೇಲೆ ಇವತ್ತು ನಮ್ಮಲ್ಲಿ ಸ್ವಲ್ಪ ಕೇಳ್ರಪ್ಪ, ಕ್ಲೀನಾಗಿ ಹೇಳ್ತೀನಿ ಕೇಳ್ರಪ್ಪ, ದಯಮಾಡಿ ಗಲಾಟೆ ಮಾಡಬೇಡಿ. ನೋಡಿ, ಇವತ್ತೇನಾಗಿದೆ, ಇವತ್ತು 40-60% ತಗೊಂತಾ ಇದ್ದಾರೆ. ಇವತ್ತು ಇಲ್ಲಿಂದ 4 ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ಹೋಗ್ತಾ ಇದೆ. ನಮಗೆ ಕೊಡೋದೆಷ್ಟು? ನೀತಿ ಆಯೋಗ ಇಲ್ಲ ಇವತ್ತಿನ ದಿನ. ಇವತ್ತು ಕಂಪ್ಲೀಟಾಗಿ 40% ಮಾಡಿದ್ರೆ ಈ ರಾಜ್ಯಗಳನ್ನೆಲ್ಲ ಹಾಳು ಮಾಡಿ ಅವರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆಮೇಲೆ ಇನ್ನೊಂದು ಏನಾಗಿದೆ ಗೊತ್ತಾ, ಅವ್ರೇನು ಪ್ರೋಗ್ರಾಮ್ ಮಾಡ್ತಾರೆ ಆ ಪ್ರೋಗ್ರಾಮ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಇಲ್ಲಿ ನಾವು ಕೇಳ್ದಂಗೆ ಮೊದಲು ಗ್ರಾಮ ಪಂಚಾಯತಿನಲ್ಲಿ ತಗೊಂತಾ ಇದ್ರಲ್ಲ, ಹಂಗೆ ತಗೊಳಂಗಿಲ್ಲ. ಈಗ ಅವ್ರೇನು ಪ್ರೋಗ್ರಾಮ್ ಕಳಿಸ್ತಾರೆ ಅದ್ರ ಪ್ರಕಾರ. ಫಾರ್ ಎಕ್ಸಾಂಪಲ್ ಒಂದು ನ್ಯಾಷನಲ್ ಹೈವಪ್ಪ, ಇದರಲ್ಲಿ ಅಣ್ಣ ನ್ಯಾಷನಲ್ ಹೈವೇ ಟೈಮಲ್ಲಿ ಪಕ್ಕಕ್ಕೆ ಡ್ರೈನ್ ಮಾಡು, ಪಕ್ಕಕ್ಕೆ ಇಂಥದ್ದು ಮಾಡು. ಮೊದ್ಲು ಹೆಂಗಂದರೆ ಅವ್ರ ಕೆಲಸ ಅವ್ರ ಹೊಲದಲ್ಲೇ ಮಾಡ್ಕೊಂಡು ಅವರು ಆರ್ಥಿಕವಾಗಿ ಮಾಡ್ತಕ್ಕಂಥದ್ದು. ಅಂದರೆ ಅವ್ರು ಅನ್ನದಾತರು, ರೈತರು, ಅನ್ನ ಕೊಡ್ತಕ್ಕಂಥವ್ರು. ಇವ್ರ ಕ್ಯಾಪಿಟಲಿಸ್ಟ್ಗಳು ಏನಿದಾರಲ್ಲ ಅವ್ರ ಪರವಾಗಿ ಮಾಡ್ತಕ್ಕಂಥದ್ದು. ಇವತ್ತು ನೋಡ್ಬೇಕು, GDP ಹೇಳ್ತಾ ಇದ್ದಾರೆ 7%. ಯಾರ ಕೈಯಾಗಿದೆ ದುಡ್ಡು ಇವತ್ತಿನ ದಿನ? 10-12 ಜನರ ಕೈಯಾಗೈತೆ. ಇದು BJPಯ ಒಂದು ಅಜೆಂಡಾ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಇದೆಲ್ಲದು ಕೂಡ ರೈತರ ಪರವಾಗಿ ಒಂದು ಒಳ್ಳೇದು ಮಾಡ್ತಾ ಇಲ್ಲ, ಬಡವ್ರ ಪರವಾಗಿ ಒಂದು ಒಳ್ಳೇದು ಮಾಡ್ತಾ ಇಲ್ಲ. ಇವತ್ತು ಜನಸಾಮಾನ್ಯರಿಗೆ ಎಷ್ಟು ಜನ ಇವತ್ತು ಅಣ್ಣ, ನಾನು ಸ್ಟ್ಯಾಂಡಿಂಗ್ ಕಮಿಟಿ ಇಂಡಸ್ಟ್ರಿ ಮೆಂಬರ್ ಇದ್ದೀನಿ ಅಣ್ಣ, ಇದರಲ್ಲಿ ತಾವೆಲ್ಲ ತೊಳ್ಕೊಬೇಕು. ಇವತ್ತು ಟೋಟಲ್ ನಮ್ಮದು 58 ಇಂಡಸ್ಟ್ರಿಗಳು, PSಗಳು, ಪಬ್ಲಿಕ್ ಸರ್ವಿಸ್ ಯೂನಿಟ್ಗಳು ಇವತ್ತು ಲಾಸ್ಟ್ನಾಗ ಬಂದು 2013ರಿಂದ 14 ಮಟ್ಟ. ಇದಕ್ಕೆ ಯಾರು ಕೇಳ್ಬೇಕು? ಇದ್ರದ್ದೆಲ್ಲ ಎಷ್ಟು ಎಂಪ್ಲಾಯ್ಮೆಂಟ್ ಲಾಸ್ ಆಗಿದೆ ಇವತ್ತಿನ ದಿನ, ಎಷ್ಟು ಪ್ರೊಡಕ್ಷನ್ ಲಾಸ್ ಆಗಿದೆ ಇವತ್ತಿನ ದಿನ, ಇದ್ರ ಬಗ್ಗೆ ಮಾತಾಡಬೇಕಲ್ಲ. ಇದ್ರ ದಿನ ಏನು ಹೇಳಿದ್ರಿ? ಇವತ್ತು ಬಂಗಾರದ ರೇಟ್ ಎಷ್ಟೈತಪ್ಪ? ಒಬ್ರನ್ನ ಹೇಳಕತ್ತೀರಿ ಇವತ್ತು ಪ್ರೆಸ್ ಮೀಟ್ನಾಗ. ಇವತ್ತು
ಹೇಳ್ರಿ ಬಂಗಾರ ರೇಟು ದಿನ ದಿನ ಪೇಪರ್ನ ನೋಡ್ತಾ ಇರ್ಬೇಕು, ಕರ್ವಿಂಗ್ ಹೋಗ್ತಾ ಇದೆ. ಅವ್ರು ಹೇಳಿದ್ರು ಡಾಲರ್ ರೇಟ್ 92 ಇದೆ. ಅಲ್ಲ ಹೇಳ್ತೀವಿ, ಇವತ್ತು ಸಂದರ್ಭ ಬಂತಂತ ಹೇಳ್ತೀವಿ. ಇದೆಲ್ಲ ಇವತ್ತು ಅಚ್ಚೇ ದಿನ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಅಚ್ಚೇ ದಿನ ಬಗ್ಗೆ ಮರೆ ಮಾಚಕ್ಕೆ ಇಂಥವನ್ನೆಲ್ಲ ತಗೊಂಬಂದು ಮೆಶ್ ಮಾಡ್ತಾ ಇದೆ ಇಡೀ ದೇಶನ. ಅದಕ್ಕೆ ಇವತ್ತು ನಮ್ಮ ಸರ್ಕಾರ ಇವ್ರ ಬಣ್ಣ ಬಯಲು ಮಾಡಬೇಕು. ಒಂದೇ ಒಂದು ಇವತ್ತು ಅಣ್ಣರ್ಜವರಿಗೆ ಎಲ್ಲರೂ ಹೇಳ್ತಾ ಇದ್ವಿ, ಪಂಜಾಬ್ದು 700 ಜನ ತೀರ್ಕೊಂಡು ಹೆಂಗೆ ಪ್ರತಿಭಟನೆ ಮಾಡ್ತಾರಲ್ಲ, ಅಲ್ಲೇ ಮಟ್ಟ ನಮ್ಮ ಸರ್ಕಾರ ಅವ್ರು ತಗೊಂಬ ಮಟ್ಟ ನಾವು ಬಿಡಲ್ಲ ಅಂತಂತೇಳಿ ಇವತ್ತು ಹಂತ ಹಂತವಾಗಿ ನಾವು ಹೋರಾಟವನ್ನು ಮುಗಿಸ್ತೀನಿ ಮಾಡ್ತಾ ಇದ್ದೀವಿ. ಇವತ್ತು AICCಯಿಂದ ಡೈರೆಕ್ಷನ್ಸ್ ಇದೆ, ಇವತ್ತು KPCCಯಿಂದ ಡೈರೆಕ್ಷನ್ಸ್ ಇದೆ, ಜೊತೆಗೆ ಸಚಿವರೆಲ್ಲ ಸೇರಿ ಇವತ್ತು ನಾವು ಪ್ರೆಸ್ ಮೀಟ್ ಎಲ್ಲ ಇವತ್ತೆಲ್ಲ ನಾವು ಕರೆದಿದ್ದೀವಿ. ಇವತ್ತು ಇದರಲ್ಲಿ ಪಂಜಾಬ್ ಅಂತ ಒಂದು ಹೋರಾಟ ಇವತ್ತೇನು ಅಣ್ಣರು ಹೇಳಿದ್ರಲ್ಲ ತೆಗಿತಾ ಇದಾರೆ ಅಂತೇಳಿ ಅವ್ರು ಹೇಳಿದ್ರು. 400 ಜನ ಬಂದಿದ್ರು, ಸದ್ಯ ಅವ್ರಿಗೆಲ್ಲ 250 ಬಂದು ನಿಂದಿರಿಸಿದ್ದಾರೆ BJPದು. 400 ತಡೋದು ಸಂವಿಧಾನ ಕೂಡ ಬದಲಿ ಮಾಡೋಣ. ಇವರೆಲ್ಲ ವಿಷಯ ಕೊಡ್ತಾರೆ ದೇಶಕ್ಕೆ, ಇವರೆಲ್ಲರೂ ಕೂಡ ಅದನ್ನ ಎಚ್ಚೆತ್ಕೊಂಡೆ ಇವತ್ತು ತ್ಯಾಗ ಬಲಿದಾನ ಮಾಡೋದ್ ಮೂಲಕ ಕಾಂಗ್ರೆಸ್ ಸರ್ಕಾರ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಾರೆ. ಮಹಾತ್ಮ ಗಾಂಧಿ ಹೆಸರಲ್ಲಿ ನಾವು ಮಾಡಿದ್ವಿ, ಅದಕ್ಕೆ ಮಸಿ ಬೆಳೆ ಕೆಲಸ ಇವತ್ತಿನ ದಿನ ಮಾಡ್ತಾ ಇದ್ದಾರೆ. ಮಹಾತ್ಮ ಗಾಂಧಿನ ಕೊಂದಾರೆ ಯಾರು? ಅದರ ಕೂಡ ರಾಮ್ ಐತೆ, ನಾಥೋರಾಮ್ ಗೋಡ್ಸೆ ತಿಳ್ಕೋಬೇಕು. ಆ ಕೊಂದ ನಂತರ ಅಂತ ಒಂದು ಇದನ್ನ VP ರಾಮ್ ಅಂತ ಮಾಡ್ಕೊಂಡೆ, ಅದರಿಂದ ವಿಕಸಿತ್